ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಸ್ವಾಗತ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಬನ್ನಿ, ನಾನಿವತ್ತು ನಿಮಗೆ ಮಸಾಲ ಶಾವಿಗೆ ಬಾತನ್ನು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತೇನೆ. ಸಖತ್ತು ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಹೆಲ್ತಿಗೆ ಒಳ್ಳೆಯದು. ಬೇಕಾಗುವಂತಹ ಸಾಮಗ್ರಿಗಳಂದರೆ ಈರುಳ್ಳಿ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಸ್ವಲ್ಪ ಕಾಯಿ ತುರಿ, ಪೊಟ್ಯಾಟೊ, ಕ್ಯಾರೆಟ್, ಬೀನ್ಸ್, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಗರಂ ಮಸಾಲ, ಇನ್ನು ಮುಂತಾದ ವಸ್ತುಗಳು ಬೇಕಾಗುತ್ತೆ. ನಾನು ಮುಂದೆ ತಿಳಿಸ್ಕೊಡ್ತೇನೆ, ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಬಿಕಾಸ್ ನಾನು ಇವುಗಳನ್ನು ಮೊದಲೇ ಬೇಯಿಸ್ಕೊಳ್ತಾ ಇಲ್ಲ, ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೇನೆ. ಹಾಗಾಗಿ ಎಲ್ಲ ತರಕಾರಿಗಳನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನಿಮಗೆ ತಿಳಿದಿರೋ ಪ್ರಕಾರ ನೂಡಲ್ಸ್ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಆ ಪ್ರಿಸರ್ವೇಟಿವ್ ನೂಡಲ್ಸನ್ನು ಮಾಡಿಕೊಡುವ ಬದಲು ಮನೆಯಲ್ಲಿ ಇರುವಂತಹ ಶಾವಿಗೆಯನ್ನು ನೂಡಲ್ ಟೇಸ್ಟೇ ಬರುವ ಹಾಗೆ ನಾವು ಮಾಡಬಹುದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ನಾನು ಒಂದು ಬಾಣಲಿಯನ್ನು ಬಿಸಿಗಿಟ್ಕೊಂಡಿದ್ದೇನೆ. 4 ರಿಂದ 5 ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಮಸಾಲ ಶಾವಿಗೆ ಬಾತ್ ಏನಿದೆ, ಇದು ಬ್ರೇಕ್ಫಾಸ್ಟಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ, ಹಾಗೂ ಲಂಚ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತೆಗೆದುಕೊಂಡು ಹೋಗ್ತಾರೆ. ಆಯಿಲ್ ಬಿಸಿಯಾಗಿದೆ. ನಾನೊಂದು ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆಯನ್ನು ಹಾಕಿದ್ದೇನೆ. ಗ್ರೌಂಡ್ನಟ್ ಹಾಕ್ತಾ ಇದ್ದೇನೆ. ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ, ಆದರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಗ್ರೌಂಡ್ನಟ್ ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಉದ್ದಿನಬೇಳೆ, ಇದು ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೇನೆ. ನೆಕ್ಸ್ಟು ಗೋಡಂಬಿಯನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ದ್ರಾಕ್ಷಿ, ಕರಿಬೇವು 2 ರಿಂದ 3 ಎಸಳು ಹಾಕ್ಕೊಂಡಿದ್ದೇನೆ. ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನಂತರ ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೇನೆ, ಉದ್ದುದ್ದಾಗಿ ಹೆಚ್ಕೊಂಡಿದ್ದೇನೆ. ನಂತರ ಅರ್ಧ ಬೌಲ್ ಹಸಿ ಬಟಾಣಿಯನ್ನು ಹಾಕ್ಕೊಂಡಿದ್ದೇನೆ. ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿಯನ್ನು ರಾತ್ರಿ ನೆನೆಸಿಟ್ಬಿಟ್ಟು ಹಾಕ್ಕೋಬೋದು. ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ 2 ಕ್ಯಾರೆಟನ್ನು ಹಾಕಿದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಬೀನ್ಸನ್ನು ಹಾಕ್ತಾ ಇದ್ದೇನೆ. ನಂತರ ಕ್ಯಾಪ್ಸಿಕಮನ್ನು ಹಾಕಿದ್ದೇನೆ. ನಂತರ ಒಂದು ಪೊಟ್ಯಾಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇವೆಲ್ಲದೂ ಕೂಡ ಎಣ್ಣೆಯಲ್ಲಿಯೇ ಚೆನ್ನಾಗಿ ಫ್ರೈ ಆಗಬೇಕು. 1 or 2 ಮಿನಿಟ್ಸ್ ಫ್ರೈ ಆದರೆ ಸಾಕು. ಉರಿ ಸಿಮ್ಮಲ್ಲಿರಬೇಕು, ಇಲ್ಲಾಂದರೆ ಸೀದು ಬಿಡುತ್ತೆ. ಹಾಗಾಗಿ ತೆಗೆದು ನೋಡ್ತಾ ಇರಬೇಕು. 1 or 2 ಮಿನಿಟ್ಸ್ ನಾವು ಹೀಗೆ ಎಣ್ಣೆಯಲ್ಲಿಯೇ ಫ್ರೈ ಮಾಡಿಕೊಂಡ್ರೆ ತರಕಾರಿ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ತರಕಾರಿಗಳು ಸ್ವಲ್ಪ ಫ್ರೈ ಆದ ನಂತರ ನಾನೊಂದು ಅರ್ಧ ಬೌಲ್ ಟೊಮೊಟೊವನ್ನು ಹಾಕ್ತಾ ಇದ್ದೇನೆ. ಟೊಮೊಟೊ ಹಾಕಿದ ಮೇಲೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದರಿಂದ ತರಕಾರಿ ಬೇಗ ಬೇಯುತ್ತೆ, ಹಾಗೂ ಟೊಮೊಟೊನೂ ಕೂಡ ಚೆನ್ನಾಗಿ ಬೇಯುತ್ತೆ. ತರಕಾರಿಗಳು ಬೆಂದ ಮೇಲೆ ಅರ್ಧ ಸ್ಪೂನ್ ಅರಿಶಿಣದ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರನ್ನು ಹಾಕಿದ್ದೇನೆ. ಮತ್ತು ಮನೆಯಲ್ಲಿ ಮಾಡಿದಂತಹ ಸಾಂಬಾರ್ ಪೌಡರ್ ಅರ್ಧ ಸ್ಪೂನ್ ಹಾಕಿದ್ದೇನೆ. ಈ ಶಾವಿಗೆ ಬಾತ್ ಕ್ವಾಂಟಿಟಿ ಬಂದುಬಿಟ್ಟು 6 ಮೆಂಬರ್ಸಿಗೆ ಆಗುತ್ತೆ. ಇದೆಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 or 2 ಮಿನಿಟ್ಸ್ ಹೀಗೆ ಫ್ರೈ ಮಾಡಬೇಕಾಗುತ್ತೆ. ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ 3.5 ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಹಸಿ ಕಾಯಿ ತುರಿಯನ್ನು ಕೂಡ ಹಾಕಿದ್ದೇನೆ. ಮೊದಲೇ ಬಿಸಿ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ಹಾಕ್ಬೋದು, ಇಲ್ಲ ತಣ್ಣೀರನ್ನೇ ಹಾಕಿಬಿಟ್ಟು
ಅದು ಕುದಿ ಬರೋವರೆಗೂ ಕೂಡ ಒಂದು 5 ಮಿನಿಟ್ಸ್ ಕುದಿಸ್ಕೋಬೇಕಾಗುತ್ತೆ. ನಂತರ ಇನ್ನೊಂದು ಬಾಣಲಿಯಲ್ಲಿ ನಾನು ಶಾವಿಗೆಯನ್ನು ಹುರ್ಕೊಳ್ತಾ ಇದ್ದೇನೆ. ತುಂಬ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಬಿಸಿ ಆಗಲು ಹಾಕಿದ್ದೇನೆ ಅಷ್ಟೇ. ನಾನಿಲ್ಲಿ 2 ಇಡಿಯಷ್ಟು ಶಾವಿಗೆಯನ್ನು ತೆಗೆದುಕೊಂಡಿದ್ದೇನೆ. ನೋಡ್ಬೋದು ನೀವು, ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಒಂದು 4 to 5 ಮಿನಿಟ್ಸ್ ನಾವು ಕುದಿಸ್ಕೋಬೇಕಾಗುತ್ತೆ. ಬಿಕಾಸ್ ತರಕಾರಿಗಳು ಸ್ವಲ್ಪ ಬೇಯೋದಕ್ಕೆ, ಇಲ್ಲ ಹಾಗೇ ಇರಲಿ ಚೆನ್ನಾಗಿರುತ್ತೆ ಅನ್ನೋದಾದರೆ ಇಷ್ಟೊಂದು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡಂತಹ ಶಾವಿಗೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ನಮಗೆ ಸ್ವಲ್ಪ ಸೂಪ್ ಟೈಪ್ ಬೇಕು ನೂಡಲ್ಸು ಅನ್ನೋದೇ ಆದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೋಬೇಕು, ಇಲ್ಲ ಉದುದ್ರಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೋಬೇಕು ಅಷ್ಟೇ. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಖಂಡಿತ ರೆಗ್ಯುಲರ್ ತಿಂಡಿಯಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಬಿಡ್ತೇನೆ. ಮಸಾಲ ಶಾವಿಗೆ ಬಾತನ್ನು ನಾನೀಗ ಲಂಚ್ ಬಾಕ್ಸಿಗೆ ಹಾಕ್ತಾ ಇದ್ದೇನೆ. ನೋಡ್ಬೋದು ನೀವು, ಸಖತ್ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ನಡುವೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ನೀಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಮನಪೂರ್ವಕ ಧನ್ಯವಾದಗಳು.